ಚಲೋ ಅನಿಸಿದ್ರಪ್ಪ ಅಂದ್ರೆ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ನನಗೆ ತಿಳುವಳಿಕೆ ಕೊಡ್ರಿ. ಚಲೋ ಅನಿಸಿದ್ರೆ ಸ್ಟಾಪ್ ಸ್ಟಾಪ್. ಈಗ ನಿಮಗೆ ಹೇಗೆ ಅನ್ನಿಸ್ತು ಒಬ್ಬೊಬ್ಬರದಾಗಿ ಒಂದು ಸೆಂಟೆನ್ಸ್ ಒಳಗೆ ನನಗೆ ಮಾಹಿತಿ ಬೇಕಾಗಿದೆ. ಹೇಗೆ ಅನ್ನಿಸ್ತು? ಕೆಲವೊಬ್ಬರಿಗೆ ಆಗಿರೋದಿಲ್ಲ, ಕೆಲವೊಬ್ಬರು ಕಣ್ ತೆಗೆದಿದ್ದೀರಿ. ಅಂಥವ್ರಿಗೆ ಕಾನ್ಸಂಟ್ರೇಷನ್ ಮುಖ್ಯ ಅದ ಇಲ್ಲೇ, ಹೌದಾ? ಅಂಥವ್ರಿಗೆ ಸ್ವಲ್ಪ ಕಮ್ಮಿ ಇರ್ಬೋದು. ಕೆಲವು ಮಂದಿಗೆ ಗಾಢವಾದ ವಿಚಾರ ತೊಗೊಂಡಿದ್ರಪ್ಪ ಗ್ಯಾರಂಟಿ ಆಗ್ತದೆ. ಒಬ್ಬೊಬ್ಬರಾಗಿ ಒಂದೇ ಅಕ್ಷರದೊಳಗೆ ಹೆಂಗೆ ಅನ್ನಿಸ್ತು ಹೇಳ್ತಾ ಹೋಗಿ. ಹೆಂಗೆ ಅನ್ನಿಸ್ತಪ್ಪ ನಿನಗೆ? ಹಾಂ, ಫ್ರೀ ಅನ್ನಿಸ್ತದ. ನಿಮಗೆ ಹೇಗೆ ಅನ್ನಿಸ್ತದೆ? ಆರಾಮ ಅನ್ನಿಸ್ತದ? ಹಾಂ, ಆರಾಮ ಅನ್ನಿಸ್ತದ? ಅನ್ಸಕತ್ತೈತಿ ನಿಮಗೆ? ಹಾಂ, ಏನು ಅನ್ನಿಸ್ತು? ಅಲ್ಲಿ ನೋವು ಕಡಿಮೆ ಆಗಿದೆ ಅನಿಸುತ್ತಾ? ಹಾಂ, ಚೆಕ್ ಮಾಡಿಕೊಂಡಿದ್ದೀರಾ? ನಿಮಗೆ ಇವರೇ, ನಿಮ್ಮ ಹೆಸರೇನು? ಹಾಂ, ಬಾಬು. ಹಾಂ, ನೀವು? ಹೌದಾ, ನಿಮಗೆ ಹೆಂಗೆ ಅನ್ನಿಸ್ತು ಬಾಬು? ಹಾಂ, ಕಮ್ಮಿ ಅನ್ನಿಸ್ತದೆ ನಿಮಗೆ? ಫೀಲ್ ಆಗ್ತಾ ಇದೆ? ಓಕೆ. ನಿಮಗೆ ರೀ ಕಡಿಮೆ ಆಗಿದೆಯಾ? ವೆರಿ ಗುಡ್, ವೆರಿ ಗುಡ್. ನಿಮಗೆ ರೀ ಆ ಥರ ಬರಲಿಲ್ಲ. ಅದಕ್ಕೆ ಹೇಳ್ತಿರಲ್ಲ, ನಾನೇ ಹೇಳ್ತೀನಲ್ಲ, ಯಾರಿಗೆ ನಾನು ಹೇಳುವ ವಾಕ್ಯಗಳ ಮೇಲೆ ಶ್ರದ್ಧೆಯಿಂದ ಒಳಗೆ ಹೋಗ್ತಿರೋ ಅವರಿಗೆ ಮಾತ್ರ ಹೊರಗೆ ಹೋಗ್ತದೆ ಹೊಲಸೋದು. ನೀವು ನಿಮ್ಮದೇ ಹೊಲಸೊಳಗೆ ಒದ್ದಾಡ್ತಿದ್ದೀರಪ್ಪ ಅಂದ್ರೆ ಹೋಗಕ್ಕೆ ಸಾಧ್ಯವೇ ಇಲ್ಲ, ಅಂಟ್ಕೊಂಡ್ಬಿಟ್ಟಿರ್ತದೆ. ಓಕೆ, ನಿಮಗಮ್ಮ? ಹಾಂ, ಅನ್ನಿಸ್ತದ? ಓಕೆ, ನಿಮಗೆ ಅಮ್ಮ ಅನ್ನಿಸ್ತದ? ವೆರಿ ಗುಡ್. ಅಮ್ಮ ನಿಮಗೆ ಯಾರು ಎರಡನೇದು? ಹಾಂ, ಹೆಂಗೆ ಅನ್ನಿಸ್ತದಮ್ಮ? ಸಮಾಧಾನ ಅನ್ನಿಸ್ತದ? ನಿಮಗಮ್ಮ ಹಗುರ ಅನ್ಸಕತ್ತೈತೆ? ಗುಡ್ ಗುಡ್ ಗುಡ್. ನಿಮಗೆ ಅಮ್ಮ? ನಿಮಗೆ 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 ಶಾಂತ ಅನ್ನಿಸ್ತದ? ಕಮ್ಮಿ ಆಗಿದೆ ನೋವು? ಓಕೆ ಓಕೆ. ನಿಮಗಮ್ಮ? ಹಾಂ, ನಿನಗೆ ಕಮ್ಮಿ ಆಗಿದೆಯಾ? ಗುಡ್ ಗುಡ್. ಅಮ್ಮ ನಿಮಗೆ? ಹಾಂ, ಮತ್ತೆ ಅಲ್ಲೇ ಹೋಗಿರಿ, ಇಲ್ಲೇ ಬಂದ್ಬಿಡಲ್ಲ. ಕಡಿಮೆ ಅನ್ಸೈತಿ ನಿನಗಮ್ಮ? ಕಡಿಮೆ ಅನ್ಸಕತ್ತೈತಿ? ಕಡಿಮೆ ಅನ್ಸಕತ್ತೈತಿ? ಹಾಂ, ನಿಮಗೆ ರೀ? ಮನಸ್ಸು ಹಗರಾಗೈತಿ. ಕಾಲು? ಓಕೆ ಓಕೆ ಓಕೆ.